ಸೆಲೆಬ್ರಿಟಿ ಅಂತ ಅನ್ಲೇಬಾರ್ದು. ಒಬ್ಬ ಅಪರಾಧಿ ಅನ್ಬೇಕು. ಅವನು ಡಿ ಬಾಸ್ ಅಂತ ಯಾಕೆ ಕರಿಬೇಕು? ಅಪರಾಧಿನೇ ಅನ್ಬೇಕು. ದೊಡ್ಡ ವ್ಯಕ್ತಿನೇ ಈ ಥರ ಮಾಡಿದ್ಮೇಲೆ ಸಣ್ಣ ವ್ಯಕ್ತಿಗಳು ಇನ್ಯಾವ ಥರ ಮಾಡ್ತಾರೆ? ಬಟ್ ಏನೋ ತಪ್ಪು ಮಾಡಿದ್ರೆ ಹೋಗಪ್ಪ ಒಂದು ರೇಟ್ ಹೊಡೆದು ಕಳಿಸಿದ್ರೆ ಸರ್ ಹೋಗ್ತಿತ್ತು. ಬಟ್ ಈ ಥರ ಅದೇ ರೂಪದಲ್ಲಿ ಹೋಗಿ ಮಾಡುವಂಥ ನೆಸಸರಿ ಏನೋ ನನಗೆ. ದರ್ಶನ್ಗೆ ಏನೋ ಮಿಸ್ ಆಯಿತು, ಅದೆಲ್ಲ ಓಕೆ. ಬಟ್ ಪದೇ ಪದೇ ಜೈಲಿಗೆ ಹೋಗುವ ತವ್ರ ಮನೆ ಥರ ಫೀಲ್ ಆಗ್ತಾ ಇದ್ದಾರೆ. ಅದು ಸರಿ ಇಲ್ಲ. ಕಾನೂನು ಅಂದಮೇಲೆ ಎಲ್ಲರಿಗೂ ಒಂದೇ ಸರ್. ಅವ್ನು ನಟ ಆದ್ರೇನು, ಇವ್ರು ನಟ ಆದ್ರೇನು ಸರ್, ಬಲಿಯಾಗಿರೋದು ಅಮಾಯಕ ವ್ಯಕ್ತಿ. ಅವ್ರಿಗೇನಿದೆಯೋ ಬರಲೇಬೇಕು. ದರ್ಶನ್ ಒಳ್ಳೆ ಹೆಸರಿತ್ತಲ್ಲ, ಒಳ್ಳೆ ನಟ ಇದ್ದ ಈ ರಾಜ್ಯದಲ್ಲಿ. ಹಂಗೆಲ್ಲ ಮಾಡಬೇಡ ಅಂತ ಪೇರೆಂಟ್ಸ್ ಕರೆಸಿ ಹೇಳ್ಬೋದಿತ್ತು. ನನಗೂ ಒಬ್ಬ ಫ್ಯಾನ್ಸ್, ಬಟ್ ಫ್ಯಾನ್ಸ್ ಬಗ್ಗೆ ಎಷ್ಟು ಅಭಿಮಾನ ಇರಬೇಕು ಅಂದರೆ ಇಲ್ಲಿರಬೇಕೆ ಹೊರತು ತಪ್ಪು ಮಾಡಿದಾಗ ಅದ್ರ ಬಗ್ಗೆ ಫ್ಯಾನ್ಸ್ ಆದರೂ ಕೂಡ ತಪ್ಪು ಅನ್ಬೋದು. ನಿಮ್ಮ ಫ್ಯಾನ್ ಅಲ್ವಾ, ನಾಳೆ ದಿನ ನಿಮ್ಮನೆ ಕರ್ಕೊಂಡೋಗಿ ನಿಮ್ಮ ಅಕ್ಕ ತಂಗಿಗೆ ನಿಮ್ಮಣ್ಣ ತಂಗಿರು ಒದೆ ಬಿದ್ದ ಮೇಲೆ ನೀವು ಬಂದು ನಿಂತ್ಕೊಳ್ಳಿ. ಅವ್ರು ಹೆಂಗೆ ಇದು ಮಾಡ್ತಾರೆ, ಈ ಫ್ಯಾನ್ಸ್ಗಳು ಏನು ಮಾಡ್ತಾರೆ, ಅವರು ಐಪ್ ಮಾಡಿ ದರ್ಶನ್ ಅರ್ಧ ಆಳಾಗ ಫ್ಯಾನ್ಸ್ಗಳು ಕಾರಣ. ಅವನೊಬ್ಬ ಆ್ಯಕ್ಟ್ರ್ ಆಗಿ ಆ ಥರ ಮಾಡಬಾರ್ದು. ಒಂದು ಪ್ರಾಣನೇ ಹೋಯ್ತಲ್ಲ, ಅವನು ತೀರೋಗಿದ್ದಾನಲ್ಲ, ಅವನ ಹೆಂಡತಿ ಪ್ರೆಗ್ನೆಂಟ್ ಅಂತೆ, ಅದೆಲ್ಲ ನೋಡಬೇಕಿತ್ತು. ಇವನಿಗೆ ಅದೆಲ್ಲ ಬೇಡದಿತ್ತು. ಆಮೇಲೆ ಪಾಪ ಆ ಹುಡುಗಿನೂ ಏನು ತುಂಬ 5 ತಿಂಗಳು ಗರ್ಭಿಣಿ ಆಗಿರೋದ್ರಿಂದ ಇವನು ಆ ಥರ ಮಾಡೋದು ತಪ್ಪು, ತುಂಬ ತಪ್ಪು. ಆಮೇಲೆ ಸೆಲೆಬ್ರಿಟಿ ಅಂತ ಅನ್ಲೇಬಾರ್ದು. ಒಬ್ಬ ಅಪರಾಧಿ ಅನ್ಬೇಕು ಅವನ್ನ, ಯಾರೇ ಆಗಿಲ್ಲ. ಇಲ್ಲೋ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡೋ ಥರ ಮಾಡ್ದ. ಮತ್ತು ಅಪರಾಧಿ ಅನ್ಬೇಕು. ಟಿ ವಿಯವರು ನೀವು ಅದನ್ನು ಹೇಳ್ಬೇಕು, ಅಪರಾಧಿ ಅನ್ನಿ. ಅವನ್ನ ಡಿ ಬಾಸ್ ಅಂತ ಯಾಕೆ ಕರಿಬೇಕು? ಅಪರಾಧಿನೇ ಅನ್ಬೇಕು ಸರ್. ಈಗ ಅದೇ ಕೆಲವು ಕಡೆಗೆ ಚಿತ್ರದುರ್ಗ ಆಗಿರ್ಬೋದು, ಮಂಡ್ಯ ಮತ್ತು ಕೆಲವು ಭಾಗಗಳಲ್ಲಿ ಪ್ರೊಟೆಸ್ಟ್ ನಡೀತಿದೆ. ಮಂಡ್ಯದಲ್ಲಿ ನಡೆದಿದೆ, ಚಿತ್ರದುರ್ಗ ನಡೆದಿದೆ, ಎಲ್ಲ ಕಡೆ ನಡೆದಿದೆ. ಒಳ್ಳೇದು ಸರ್. ಒಬ್ಬ ಬಡ ಮಗನಿಗೆ, ಒಬ್ಬ ಬಡ ರೈತನ ಮಗನಿಗೆ ನ್ಯಾಯ ಸಿಕ್ತಂಗೆ ಆಗುತ್ತೆ. ಬಡವ ಹುಡುಗ, ಅವನ ಹೆಂಡತಿ 5 ತಿಂಗಳು ಪ್ರೆಗ್ನೆಂಟ್, ಹೊಟ್ಟೆ ಉರಿಯುತ್ತೆ. ಆ ಮಗು ಹುಟ್ಟಿದಾಗ ಅವ್ರ ತಾಯಿ ಕೇಳುತ್ತೆ, ತಂದೆ ಯಾರು ಅಂದಾಗ ತಾಯಿ ಎಷ್ಟು ಮುಂದ್ಕೊತಾರೆ. ಅದು ನಿಮ್ಮ ಮನೇಲಿ ಇರ್ಬೋದು, ನಮ್ಮ ಮನೇಲಿ ಇರ್ಬೋದು, ಯಾರ ಮನೇಲಿ ಇದ್ರೂ ನೋವಾಗುತ್ತಲ್ಲ. ಅವರ ತಂದೆ ತಾಯಿಗೆ ಒಬ್ಬನೇ ಮಗ ಅಂತ ಅವ್ರ ತಂದೆ ತಾಯಿ ಪೋಷಣೆ ಮಾಡೋದು ಯಾರು ಏಜ್ ಆದಮೇಲೆ, ಇದೆಲ್ಲ ಸಮಸ್ಯೆ ಇದೆ. ಇದು ದೊಡ್ಡ ಅಪರಾಧ. ಅವನ್ನ ಕೇಸಾಗಿ ಜೈಲಿಗೆ ಕಳಿಸ್ಬೇಕು ಸರ್. ಅದರಲ್ಲಿ ಎರಡನೇ ಮಾತಿಲ್ಲ. ಯಾರೇ ಆಗಿರಲಿ ಆ ಕೆಲಸ ಮಾಡಿದರೆ ನಾನು ದರ್ಶನ್ ಅಂತ ಹೇಳ್ತಾ ಇಲ್ಲ. ಹಂಗೇನು ಆ ಥರ ಸೆಲೆಬ್ರಿಟಿ ದರ್ಶನ್ ಇನ್ನೊಬ್ರು ಅಂತಲ್ಲ. ಯಾರು ಆ ತಪ್ಪು ನಾನು ಮಾಡಿದ್ರು ನೀವು ಮಾಡಿದ್ರು ಅವ್ರನ್ನ ತಪ್ಪಿಗೆ ತಲೆ ಬಾಗಲೇಬೇಕು. ಆಮೇಲೆ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಕಾನೂನಿಗೆ ಒಳ್ಳೆ ಬೆಲೆ ಇದೆ. ಆ ಕಾನೂನು ಏನು ಹೇಳುತ್ತೋ ಕಾನೂನು ಸರಿಯಾಗಿ ಹೇಳಿರುತ್ತೆ. ಕಾನೂನಿಗೆ ಎಲ್ಲರೂ ತಲೆ ಬಾಗಲೇಬೇಕು. ಇದು ತಪ್ಪು ಅಂತ ನಾನು ಕಂಡು ಸರ್. ಇದೇ ರೀತಿ ಒಂದು ಸಿನಿಮಾ ಇಂಡಸ್ಟ್ರಿ ಏನಾರ ಬ್ಯಾನ್ ಮಾಡಬೇಕು. ಅದು ಆ ಇಂಡಸ್ಟ್ರಿ ಬಗ್ಗೆ ನಂಗೆ ಗೊತ್ತಿಲ್ಲ ಸರ್. ಸಿನಿಮಾ ಇಂಡಸ್ಟ್ರಿ ಅಂದರೆ ಕನ್ನಡ ಚಿತ್ರರಂಗದ ಮೇಲೆ ಕಪ್ಪು ಚುಕ್ಕೆ ಆಗ್ತಾ ಇದ್ರು ಮಾಡಿರೋ ಒಂದು ಅನ್ಸುತ್ತಲ್ಲ. ಇರ್ಬೋದು. ಆ ಇಂಡಸ್ಟ್ರಿಗೆ ಸ್ವಲ್ಪ ಇದಾಗ್ಬೋದು. ಜನ ಈಗ ಎಜುಕೇಟೆಡ್ ಎಲ್ಲ ಫಿಲಮ್ ನೋಡೋದು ಕಮ್ಮಿ ಮಾಡ್ತಾರೆ. ಎಜುಕೇಟೆಡ್ ಫಿಲಮ್ ನೋಡಲ್ಲ ಸರ್. ಈಗ ಅವನು ಆ ಥರ ನಟ ಅನ್ನೋದು ಬಿಟ್ಟು ಒಂದು ಸಾಮಾನ್ಯ ಪ್ರಜೆ ಅನ್ನೋದು ಹೋಗಿದ್ದಿದ್ರೆ ಅವ್ನು ಏನು ಮಾಡ್ಬೋದಿತ್ತು ಅವನು? ಅಥವಾ ನೀವು ಗೌರ್ಮೆಂಟು, ಸರ್ಕಾರ ನೋಡಿ ಕೇಳಿ ತಿಳ್ಕೊಬೇಕು. ನಾವು ಹೆಂಗೆ ಸರ್ ಅದ್ರ ಬಗ್ಗೆ ಡಿಸೈಡ್ ನೋಡೋಕೆ ಕೋರ್ಟ್ ಇದೆಯಲ್ಲ ನಾಳೆ. ಅಲ್ಲ, ಆ ಹುಡುಗಿನ ಮೇಲೆ ಅವ್ನು ಏನು ಮಾಡ್ಬೋದಾಗಿತ್ತು? ಒಬ್ಬ ನಟ ಅನ್ನೋದು ಬಿಟ್ಟು ಒಬ್ಬ ಸಾಮಾನ್ಯ ಕರೆದು ಬುದ್ಧಿ ಹೇಳ್ಬೋದಿತ್ತು. ಅವೆಲ್ಲ ಮಾಡಬೇಡ ಕಣೆಯ, ನೀನು ಹಿಂಗಿದೆಯಾ. ಆಮೇಲೆ ದರ್ಶನ್ಗೂ ಒಳ್ಳೆ ಹೆಸರಿತ್ತಲ್ಲ, ಒಳ್ಳೆ ನಟ ಇದ್ದ ಈ ರಾಜ್ಯದಲ್ಲಿ. ಹಂಗೆಲ್ಲ ಮಾಡಬೇಡ ಅಂತ ಪೇರೆಂಟ್ಸ್ ಕರೆಸಿ ಹೇಳ್ಬೋದಿತ್ತು. ಅವ್ರ ತಂದೆ ತಾಯಿಗಳನ್ನ, ಅವ್ರ ಹೆಂಡತಿ ಅವ್ರನ್ನ ಕರೆಸಿ ಇದು ಹಿಂಗೆ ಮಾಡ್ತಾಯಿದ್ದಾನೆ ತಪ್ಪು ಅಂತ ಹೇಳಿ ಹೇಳಿ ಕಳಿಸ್ಬೋದಿತ್ತು. ಬಟ್ ಇವನು ಇಲ್ಲ ಅಂದರೆ ಯಾವುದೋ ಸ್ಟೇಷನ್ಗೆ ವಾರ್ನ್ ಮಾಡಿ, ನೋಡಿ ಸರ್ ಹಿಂಗಿದೆ, ಸ್ಟೇಷನ್ಗೆ ಮಾಡಿಬಿಟ್ಟು ಕಂಪ್ಲೇಂಟ್ ಮಾಡಿಬಿಟ್ಟು ಹಿಂಗೆ ಸರ್ ಕರೆಸಿ ಮಾತಾಡಿ ಬುದ್ಧಿ ಹೇಳಿ ನೀವೇ ಕಳಿಸಿ ಸರ್, ನಾನೇನು ಬರೋದು ಬೇಡ ಅಂತ ಆ ರೂಟಲ್ಲಾದರೂ ಹೇಳ್ಬೇಕಿತ್ತು ಅವನು. ಬಟ್ ಇವ್ರ ಹತ್ರ ಮಾಹಿತಿ ಏನು ಕೊಡಲಿಲ್ಲ. ಇಲ್ಲ ಸ್ಟೇಷನ್ ಮುಖಾಂತರನಾರು ಹೇಳಿಸ್ಬೇಕಿತ್ತು. ಇಲ್ಲ ಆ ಥರ ದೊಡ್ಡ ಮನುಷ್ಯ ಆಗಿದ್ರೆ ಅವನೇ ಕರೆದು ಹೇಳ್ಬೋದಿತ್ತು. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ನಡೆಯುತ್ತೇನೋ, ಚಿಕ್ಕ ಬಡ ಜೀವದ ಮೇಲೆ ಏನೋ ಅದನ್ನ ಏನು ಮಾಡ್ಬೋದಾಗಿತ್ತು ಅವನು? ಸುಳ್ಳೆ ಅನಿಸುತ್ತೆ, ತಪ್ಪೇ. ಯಾವುದೇ ದೊಡ್ಡ ವ್ಯಕ್ತಿ ಆದರೂ ಕೂಡ ಅವ್ರ ಘನತೆಗೆ ತಕ್ಕಂತೆ ಇರಬೇಕು. ಬಟ್ ಏನೋ ತಪ್ಪು ಮಾಡಿದ್ದಾನೆ, ಒಂದು ವಿಡಿಯೋ ಹಾಕಿದ್ದಾನೆ, ಇಲ್ಲ ಏನೋ ಮಾಡಿರ್ಬೋದು. ಬಟ್ ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ, ಏನೋ ಆಯಿತು ಸಾರಿ ಹೋಗಪ್ಪ, ತಪ್ಪಾಗಿದ್ದಾನೆ, ಇನ್ಮೇಲೆ ಮಾಡಬೇಡ ಹೋಗಪ್ಪ ಅಂತ ಹೇಳಿ ಕಳಿಸಿದ್ರೆ ಅವ್ರ ಘನತೆಗಿಂತ ಇನ್ನೂ ಘನತೆ ಹೆಚ್ಚಾಗ್ತದೆ. ಬಟ್ ಒಬ್ಬರು ದೊಡ್ಡ ವ್ಯಕ್ತಿನೇ ಈ ಥರ ಮಾಡಿದ್ಮೇಲೆ ಸಣ್ಣ ವ್ಯಕ್ತಿಗಳು ಇನ್ಯಾವ ಥರ ಮಾಡ್ತಾರೆ? ನನ್ನ ಪ್ರಕಾರ ಅದು ತಪ್ಪೆ. ಒಬ್ಬ ದೊಡ್ಡ ವ್ಯಕ್ತಿ ಆ ಥರ ಮಾಡಬಾರ್ದು. ಬಟ್ ಆಗಿದೆ. ಬಟ್ ಏನು ಮಾಡೋಕ್ಕಾಗುತ್ತೆ?
ಸಾರ್ವಜನಿಕರಲ್ಲಿ ಎಲ್ಲ ಅಡ್ಜಸ್ಟ್ ಸರ್ ಇದೇ ಉದ್ದೇಶದಿಂದ ಕೆಲವು ಕಡೆ ಪ್ರೊಟೆಸ್ಟ್ ನಡೀತಾ ಇದೆ. ಚಿತ್ರದುರ್ಗ ಮತ್ತು ಕೆಲವು ಮಂಡ್ಯ, ಮೈಸೂರು, ಹಳೆ ಮೈಸೂರು ಭಾಗದಲ್ಲಿ ತುಂಬ ಕಡೆ ಮಂಡ್ಯ, ನಾವು ಮಂಡ್ಯನೇ. ಬಟ್ ತಪ್ಪೇ ತಾನೆ. ಯಾರೇ ಆಗಲಿ ಒಬ್ಬ ದೊಡ್ಡ ವ್ಯಕ್ತಿನಲ್ಲಿ ಚಿಕ್ಕ ವ್ಯಕ್ತಿನೇ ತಪ್ಪೇ. ಬಟ್ ಹಂಗಂದ್ಬಿಟ್ಟು ಕಾನೂನು ಮುಂದೆ ಎಲ್ಲ ತಲೆಬಾಗಬೇಕಾಗಿತ್ತು. ಬಟ್ ಅವ್ರು ಮಾಡಿರೋ ನನ್ನ ಅನಿಸಿಕೆ ಪ್ರಕಾರ ತಪ್ಪು. ಅವರು ಒಂದು ಆ ಹುಡುಗ ಸತ್ತಿರೋ ಹುಡುಗನೂ ಕೂಡ ಮದುವೆ ಆಗಿ ಅವ್ರಿಗೂ ಹೆಂಡತಿ ಇದ್ದಾರೆ. ಬಟ್ ಏನೋ ತಪ್ಪು ಮಾಡಿದ್ರೆ ಅವಾಗಪ್ಪ ಒಂದು ಡೇಟ್ ಹೊಡೆದು ಕಳಿಸಿದ್ರೆ ಸರಿ ಹೋಗ್ತಿತ್ತು. ಬಟ್ ಈ ಥರ ಕೊಲೆ ರೂಪದಲ್ಲಿ ಹೋಗಿ ಮಾಡುವಂಥ ನೆಸಸರಿಗೇನೋ ನನಗೆ ಸರ್ ಈಗ ಈ ಫ್ಯಾನ್ಸ್ಗಳು ಅಂತ ಇರ್ತಾರಲ್ಲ, ನಮ್ಮದೇನೋ ನಮ್ಮದು ದೊಡ್ಡ ಸ್ಟಾರು, ನಾವು ಅಲ್ಲಿ ನಮ್ಮ ಇದು ನಮ್ಮ ಬಾಸು ನಮ್ಮ ಅಣ್ಣ ಅನ್ಕ, ಆ ಫ್ಯಾನ್ಸ್ಗಳಿಗೆ ಏನು ಹೇಳುತ್ತೆ? ಫ್ಯಾನ್ಸ್ ಬಗ್ಗೆ ಆ್ಯಕ್ಚುಲಿ ನಾನು ಫ್ಯಾನ್ಸೇ. ಇವ್ರದ್ದು ಬಿಡಿ, ಇವ್ರದ್ದು ನಾನು ಒಬ್ಬ ಫ್ಯಾನ್ಸೇ. ಬಟ್ ಫ್ಯಾನ್ಸ್ ಬಗ್ಗೆ ಎಷ್ಟು ಅಭಿಮಾನ ಇರಬೇಕು ಅಂದರೆ ಇಲ್ಲಿರಬೇಕೆ ಹೊರತು ತಪ್ಪು ಮಾಡಿದಾಗ ಅದ್ರ ಬಗ್ಗೆ ಫ್ಯಾನ್ಸ್ ಆದರೂ ಕೂಡ ತಪ್ಪು ಅನ್ಬೇಕು. ಬಟ್ ಫ್ಯಾನ್ಸ್ ಅಂದ ತಕ್ಷಣ ತಪ್ಪು ಮಾಡಿದರೂ ಸರಿ ಅನ್ಬೇಕು, ಸರಿ ಅಂದರೂ ಸರಿ ಅನ್ಬೇಕು. ಅದ್ರ ಬಗ್ಗೆ ನನಗೆ ಮತ್ತು ಸರ್ ಅದೇ ರೀತಿ ಚಿತ್ರರಂಗದಲ್ಲಿ ಕೂಡ ಯಾರು ಕೂಡ ಧ್ವನಿ ಎತ್ತಿಲ್ಲ ಇದ್ರ ಬಗ್ಗೆ. ಅಲ್ಲ, ಪರವಾಗಿ ಎತ್ತಿ ವಿರೋಧವಾಗಿ ಎತ್ತಿ ಅಂತಿಲ್ಲ. ಅಟ್ಲೀಸ್ಟ್ ಈ ರಮ್ಯ ಇರೋದೊಂದು ಟ್ವೀಟ್ಗೆ ಅದು ರಿಪ್ಲೈ ಮಾಡಿದ್ರು, ಚೇತನ ಹಿಂಸಾ ಒಂದು ಇದ್ರ ಬಗ್ಗೆ ಹೇಳಿದ್ರು. ಅದು ಬಿಟ್ಟರೆ ಯಾರು ಭಾವನಾ ಬೆಳಗೆರೆ, ರವಿ ಬೆಳಗೆರೆ ಮಕ್ಕಳು ಮಾತಾಡಿದ್ದಾರೆ ಅಂತ ನ್ಯೂಸಲ್ಲಿ ಕೇಳ್ತೇನೆ. ಬಟ್ ಏನಾಗುತ್ತೆ ಅಂದರೆ ಒಬ್ರ ಬಗ್ಗೆ ಮಾತಾಡಿದಾಗ ನಾವೇನಾರ ನಾಳೆ ದಿನ ನಾವು ತಪ್ಪಾಗಿ ಏನಾರ ಸಿಕ್ಕಾಕೋಗ್ಬಿಡ್ತೀವ ಅನ್ನೋದು ಒಂದು ಈಗಿನ ಮನೋಭಾವದಲ್ಲಿ ಅದೊಂದು ಇರೋದ್ರಿಂದ ಯಾರು ಒಬ್ಬ ದೊಡ್ಡ ವ್ಯಕ್ತಿ ಬಗ್ಗೆ ಮಾತಾಡೋಕ್ಕೆ ಹಿಂಜರಿತಾರೆ. ಬಟ್ ಆವಾಗ ನಾವೇನಾಗುತ್ತೆ ಅಂದರೆ ಯಾಕೆ ಬೇಕಪ್ಪ ಒಬ್ಬರ ಬಗ್ಗೆ ಮಾತಾಡಿ ನಾವು ಅಂದರೆ ಸರ್ ಏನೋ ಸಿನಿ ಪ್ರೇಕ್ಷಕರ ಬರೀ ಸಿನಿಮಾನ ಮಾತ್ರ ನೋಡಬೇಕು ಅನ್ನೋ ತೊಂದರೆ, ನಾವು ಮಾತ್ರ ಅವ್ನು ಪರವಾಗಿರಬಾರ್ದು ಅನ್ನೋ ಥರ ಕನ್ನಡ ಚಿತ್ರರಂಗನ ಅವನೊಬ್ಬ ಸಿನಿ ಪ್ರೇಕ್ಷಕ, ಅವನೊಬ್ಬ ಅಭಿಮಾನಿಯಾಗಿರ್ಬೇಕಷ್ಟೇ. ಅವನಿಗೆ ತೊಂದರೆ, ನಾವು ಅವ್ನು ಪರವಾಗಿಲ್ಲ ಅನ್ನೋ ಥರ ಚಿತ್ರರಂಗನ ಹೆಂಗೆ ಖಂಡಿತವಾಗೂ ಅದು ಇವತ್ತಿನ ದಿವಸದಲ್ಲಿ ನಡೀತಾ ಇರೋದು ದುಡ್ಡಿನ ಮೇಲೇ ನಡೀತಾ ಇರೋದು, ಅಧಿಕಾರದ ಮೇಲೇ ನಡೀತಾ ಇರೋದು ಎಲ್ಲ. ಇಡೀ ಕನ್ನಡ ಚಿತ್ರರಂಗದಲ್ಲಿ ಒಂದು 3 ಜನ ಬಿಡ, ಚೇತನ ಹಿಂಸಾ ಮತ್ತು ಭಾವನಾ ಬೆಳಗೆರೆ ಅವ್ರು ಬಿಟ್ಟರೆ ರಮ್ಯ ಒಂದು ಟ್ವೀಟ್ ಒಂದು ರಿಪ್ಲೈ ಮಾಡಿದ್ದಾರೆ ಅಷ್ಟೇ. ರಮ್ಯಂಗೆ ಹೇಳಬೇಕು, ಧೈರ್ಯ ಹೇಳಲೇಬೇಕು. ಆ್ಯಕ್ಚುಲಿ ಅವರು ನಮ್ಮ ಮಂಡ್ಯ ಕ್ಷೇತ್ರದಲ್ಲಿ ಕೂಡ ಗೆದ್ದು ಅವರು ಅಧಿಕಾರ ನಡೆಸಿದ್ದಾರೆ 5 ವರ್ಷ ಆಗ್ಬಿಟ್ಟು. ದರ್ಶನ್ ಕೂಡ ಮಂಡ್ಯ ಜನತೆ ಬಗ್ಗೆ ಅಷ್ಟೇ ಅಪಾರ ಇದು ಗೌರವ ಇದೆ. ಬಟ್ ಮಂಡ್ಯ ಜನನೂ ಕೂಡ ಅಷ್ಟೇ ಅವ್ರ ಮೇಲೆ. ಅದರಲ್ಲೂ ಮಂಡ್ಯದಲ್ಲಿ ಒಬ್ಬ ಅಪರಾಧಿ ಕೂಡ ಇದ್ದಾನೆ ಈ ವಿಚಾರದಲ್ಲಿ. ಹೌದೌದು. ಬಟ್ ನಮ್ಮ ಅನಿಸಿಕೆ ಏನಂತ, ಯಾರೇ ಆಗಲಿ, ನಮ್ಮ ಜನನೇ ಆಗಲಿ, ಬೇರೆ ಜನನೇ ಆಗಲಿ, ನಮ್ಮ ಡಿಸ್ಟಿಕ್ಕವರೇ ಆಗಲಿ, ಬೇರೆ ಡಿಸ್ಟಿಕ್ಕೇ ಆಗಲಿ, ತಪ್ಪೇ. ಬಟ್ ಆ ಥರ ದೊಡ್ಡ ಕೆಲಸ, ಒಂದು ಪ್ರಾಣ ತೆಗೆಯುವಂಥ ಕೆಲಸ ಮಾಡಬಾರ್ದಾಯಿತು. ಅದು ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಇದ್ಕೊಂಡು ಪ್ರಾಣ ತೆಗೆಯುವಂಥ ಕೆಲಸ ಮಾಡಬಾರ್ದಾಯಿತು ಅಂತ ನನ್ನ ಭಾವನೆ. ಅದೇ ಸರ್, ಇದರಲ್ಲಿ ಹಿರಿಯ ನಟರಾಗಲಿ, ಒಂದು ನಟ ನಟಿಯರಾಗಲಿ ಇದ್ರ ಬಗ್ಗೆ ದರ್ಶನ್ ಪರ ಬೇಡ, ವಿರೋಧ ಬೇಡ, ಒಂದು ತೂಕವಾದ ಯಾವುದೂ ಕೂಡ ಯಾರೋ ಒಂದು ಮಾತಾಡ್ತಿಲ್ಲ. ಅದ್ರ ಬಗ್ಗೆ ಏನು ಹೇಳ್ತಾರೆ? ಅದೇ ನಾನು ಹೀಗೆ ಹೇಳ್ತಾ ಇದ್ದೀನಿ ಸರ್. ಒಬ್ಬರ ಬಗ್ಗೆ ಮಾತಾಡ್ಬಿಟ್ರೆ ನಾವೆಲ್ಲಿ ತಪ್ಪಾಗಿ ಕಾಣಿಸ್ತೀವೋ ಇಲ್ಲ ಸರಿಯಾಗಿ. ಈಗ ಏನಾಗೋಗಿದೆ ಎಲ್ಲ ಕಡೆನೂ ತಪ್ಪು ಸರಿ ಅನ್ನೋಕ್ಕಿಂತ ಮೊದಲೇ ತಪ್ಪು ಅಂತ ಹೇಳಿದ್ರೆ ಸರಿ ಅನ್ನೋರ ಬಗ್ಗೆ ವಿರುದ್ಧ ಮಾತಾಡ್ತಾರೆ, ಸರಿ ಅನ್ನೋರ ಬಗ್ಗೆ ತಪ್ಪು ಅನ್ನೋ ಬಗ್ಗೆ ಮಾತಾಡುವಾಗ ಸ್ವಲ್ಪ ಭಯ ಬೀಳ್ತವ್ರ ಅಥವಾ ಅಂಜಿಕೆ ಅನ್ನೋ ಥರ ಭಯ ಬೀಳ್ತಿದ್ದಾರೆ. ನಾಳೆ ದಿನ ಏನಾಗುತ್ತೋ ನಮ್ಮ ಬಗ್ಗೆ ಏನಾರು ತಪ್ಪು ಅಂತ ಹೇಳ್ಬಿಟ್ರೆ ನಮ್ಮ ಬಗ್ಗೆ ಏನಾಗುತ್ತೋ, ಸರಿ ಅಂದ್ಬಿಟ್ರೆ ನಾವು 10 ಜನ ಏನಪ್ಪ ಸರಿ ಅಂತಿದ್ದಾರೆ, ಅವ್ನು ಮಾಡಿದ್ದೆ ಸರಿ ಅಂತ ಹೇಳ್ತಾ ಇದ್ದಾರೆ ಅನ್ನೋ ಬಗ್ಗೆ ಜನಗಳಿಗೆ ಏನಾಗೋಗಿದೆ ಅಂದರೆ ಗೊಂದಲ ಆಗೋಗ್ಬಿಟ್ಟಿದೆ. ಹಾಗಾಗಿ ತಪ್ಪು ಅನ್ನೋದು ಈಗಿನ ಕಾಲದಲ್ಲಿ ತಪ್ಪು ಅನ್ನೋದು ಯಾರೂ ಹೇಳ್ತಾ ಇಲ್ಲ. ಬಟ್ ಹಿಂದೆ ಅಂದ್ಕೊಳ್ತಾರೆ ಅಷ್ಟೇ, ಬಟ್ ಮುಂದೆ ಹೇಳೋಕ್ಕೆ ಯಾರಿಗೂ ಧೈರ್ಯ ಬರ್ತಾ ಇಲ್ಲ. ಸರ್, ಈಗ ಒಬ್ಬ ನಟ ಆ್ಯಕ್ಟಿಂಗ್ ಮಾಡಿದೆ ಅಂದರೆ ಕೆಲವು ನಾವು ಅನುಕರಣೆ ಮಾಡ್ತಾರೆ. ಅಂದರೆ ಅವ್ನು ಹೇರ್ ಸ್ಟೈಲ್ ಆಗಿರ್ಬೋದು, ಕೆಲವು ಕಡೆ ಸಿಗರೇಟ್ ಸೇರೋದಾಗಿರ್ಬೋದು, ಅವ್ನು ನಡೆ ಸ್ಟೈಲ್ ಆಗಿರ್ಬೋದು, ಮಾತಾಡೋ ಅವ್ನು ಡೈಲಾಗ್ ಆಗಿರ್ಬೋದು ಮಾಡ್ತಾರೆ. ಇವ್ರ ಈ ಥರ ನಟ ಮಾಡ್ದ ಅನ್ನೋ ಥರ ಆದಾಗ ಈ ನಾವು ಕೂಡ ಕೊಲೆ ಮಾಡಬಾರ್ದು, ಈ ಥರ ಇನ್ವಾಲ್ವ್ ಆಗಬಾರ್ದು ಅಂತ ಮುಂದೆ ಏನಾದ್ರು ಯುವಕರನ್ನ ಎಚ್ಚೆತ್ಕೊಳ್ತಾರೆ ಇದ್ರ ವಿಚಾರದಿಂದ. ಖಂಡಿತವಾಗೂ ಅದನ್ನು ಅದ್ರ ಬಗ್ಗೆ ಅಲ್ಲ, ಎಲ್ಲ ಅನುಕರಣೆ ಮಾಡೋರು ನಟನ್ನ ಇದನ್ನು ಕೂಡ ಏನಾದ್ರು ಅನುಕರಣೆ ಮಾಡ್ತಾರಾ ಹೆಂಗೆ ಅಂತ. ಆ್ಯಕ್ಚುಲಿ ಏನಾಗುತ್ತೆ ಅದೇ ಈಗ ನಾವು ಇವಾಗ ಒಬ್ಬ ವ್ಯಕ್ತಿ ಆ್ಯಕ್ಚುಲಿ ಆಗಿನ ಕಾಲದಲ್ಲಿ ರಾಜ್ಕುಮಾರ್ ಅಂತ ವ್ಯಕ್ತಿ, ಮೇರು ನಟ ಆ್ಯಂಡ್ ವಿಷ್ಣುವರ್ಧನ್ ಬಗ್ಗೆ, ಪುನೀತ್ ರಾಜ್ಕುಮಾರ್ ಅವ್ರು ನೋಡಿ ನಾವು ಕಲಿತಾ ಇರುವಂಥ ಕಾಲದಲ್ಲಿ ದೀಪ ಅವ್ರಿಗೂ ಅವ್ರ ಗಣಕ್ಕೆ ತಕ್ಕಂತೆ ಅವರು ಇರಬೇಕಾಗಿತ್ತು. ಬಟ್ ಯಾಕೋ ಅವ್ರ ಗ್ರಾಚಾರನ ಏನೋ ಗೊತ್ತಿಲ್ಲ, 1 by 1 ಒಂದೊಂದು ಕೇಸ್ ಬರ್ತಾನೆ ಇದೆ.
ಬಟ್ಟು ಇಂಥ ದೊಡ್ಡ ವ್ಯಕ್ತಿ ಬರ್ತಾ ಬರ್ತಾ ಬೆಳೀತಾ ಇರೋ ವ್ಯಕ್ತಿ ಸಡನ್ನಾಗಿ ಈ ಥರ ಕೆಲಸ ಈಗ ಅಪ್ಕಮಿಂಗ್ ಕೆಲವರು ಹೊಸ ನಟನೂ ಇರ್ತೀನಿ, ಹೊಸ ಪ್ರತಿಭೆಗಳು ಇರ್ತಾರೆ, ಅವ್ರಿಗೂ ಎಲ್ಲ ಇದೆಲ್ಲ ಮುರುಳುವಾಯ್ತೇನೋ ಅನ್ನೋ ಥರ. ಖಂಡಿತವಾಗಿ ಅದು ತಪ್ಪೇ ಆಗುತ್ತೆ, ಒಳ್ಳೆ ಆಗುತ್ತೆ. ಬಟ್ ನಾಳೆ ದಿನ ಒಬ್ಬ ದೊಡ್ಡ ವ್ಯಕ್ತಿ ಆಗಲಿ ಚಿಕ್ಕ ವ್ಯಕ್ತಿ ಆಗಲಿ ಈ ಥರ ಕೆಲಸ ಮಾಡಿದಾಗ ತಪ್ಪು ಅನ್ನೋದು ಅನಿಸ್ಬೇಕು, ಅವ್ರಿಗೆ ಫಸ್ಟ್ ಅನಿಸ್ಬೇಕು. ಈಗ ಕೆಲವ್ರು ಹೇಳ್ತೀರಾ ಚಿತ್ರಮಂದಿರಕ್ಕೆ ಸಿನಿಮಾ ನೋಡೋದಕ್ಕೆ ಯಾರು ಬರ್ತಿಲ್ಲ ಅಂತಾರೆ, ಆದರೆ ಕೆಲವರು ಇದ್ರ ಬದಲಾಗ್ಬೋದಾ? ಇವ್ರು ಅಂತಾರಲ್ಲ ಕೂಡ ನಾವೇನಕ್ಕೆ ಸಿನಿಮಾ ನೋಡಬೇಕು ಇಂಥರಲ್ಲ ಅಂತ ಬದಲಾವಣೆ ಆಗುತ್ತಾ ಸರ್ ಮುಂದೆ ಏನಾದರೂ? ಅದು ಅದೇ ಇವಾಗ ಜನಗಳಿಗೂ ಅವ್ರವ್ರ ಭಾವನೆಗೆ ಬಿಟ್ಟಿದ್ದು. ಅದು ಏನೋ ಕೆಲವು ಇವಾಗ ನಾವು ಎಷ್ಟೋ ಫಿಲಮ್ಗಳು ಹಳೆ ಫಿಲಮ್ ಆದರೂ ಕೂಡ ಚೆನ್ನಾಗಿರೋ ಮೂವಿನ ಚೆನ್ನಾಗಿರೋ ಹಾಗೆ ಯೋಚನೆ ಮಾಡ್ತಾರೆ. ಈ ಕಾಟೇರ ಅನ್ನೋದು ಎಷ್ಟು ಇಟ್ಟಾಯಿತು, ಬಟ್ ಈ ಥರ ಮಾಡ್ತಾ ಇದ್ದಾಗ ನಾಳೆ ದಿನ ಹೋಗ್ತಾ ಇದೆ ನಿಜ ಜೀವನದಲ್ಲೇ ಒಂಥರ ಪಾತ್ರದಲ್ಲೇ ಒಂಥರ ಅಂದಾಗ ಅವ್ರಿಗೆ ಘನತೆಗೆ ಒಂದು ಸ್ವಲ್ಪ ಘನತೆ ಗಾಂಭೀರ್ಯ ಮದ ಮಸ್ತರ ಅಂತಾರೆ, ಆ ಥರ ಏನೋ ಹೆಚ್ಚಾಯ್ತೇನೋ ಅನ್ಸುತ್ತೆ. ಹೌದೌದು, ಖಂಡಿತವಾಗಿ ಅದು ಸ್ವಲ್ಪ ಆ ದೊಡ್ಡ ವ್ಯಕ್ತಿಗಳಿಗೆ ಆ ಥರ ಹೇಳಿದಾಗ ತಪ್ಪು ಅನ್ನಿಸುತ್ತೆ ನನ್ನ ಭಾವನೆಯಲ್ಲಿ. ಬಟ್ ಬೇರೆಯವ್ರ ಭಾವನೆಯಲ್ಲಿ ನನಗಂತೂ ಗೊತ್ತಿಲ್ಲ. ನನ್ನ ಅನಿಸಿಕೆ ಅಷ್ಟಪ್ಪ, ತಪ್ಪು ದೊಡ್ಡ ವ್ಯಕ್ತಿ ಮಾಡಿದ್ರು ತಪ್ಪೇ. ಸರ್ ಅವನೊಬ್ಬ ನಟ ಅನ್ನೋದು ಬಿಟ್ಟು ಒಬ್ಬ ಸೆಲೆಬ್ರಿಟಿ ಯಾವುದೋ ಒಂದು ಬಿಟ್ಟು ಒಂದು ಪ್ಲಾಟ್ಫಾರ್ಮ್ ಬಿಟ್ಟು ಒಬ್ಬ ಸಾಮಾನ್ಯ ಪ್ರಜೆ ಅನ್ನೋದಾಗಿರೋ ಅವ್ನು ಏನು ಮಾಡ್ಬೋದಾಯಿತು ಕೊನೆಯದಾಗಿ? ಆ್ಯಕ್ಚುಲಿ ನನ್ನ ಪ್ರಕಾರ ಅನ್ನಿಸುತ್ತೆ, ನೀನು ಮಾಡಿರೋ ತಪ್ಪು ಇನ್ಮೇಲೆ ಈ ಥರ ಮಾಡಬೇಡ, ಹೋಗಪ್ಪ, ನೀನು ಒಂದು ಜೀವನದಲ್ಲಿ ನೀನು ಮುಂದೆ ಬಾ, ಆ ಥರ ವಿಚಾರಗಳೆಲ್ಲ ಮಾಡೋಕ್ಕೆ ಹೋಗಬೇಡ ಅಂತ ಹೇಳಿ ಹೇಳಿ ಸಾಧ್ಯವಾದರೆ ಒಂದು ಕೋಪದಲ್ಲಿ ಒಂದು ಏಟು ಹೊಡೆದು ಕಳಿಸ್ಬೋದಾಗಿತ್ತು ಹೊರತು ಬಟ್ ಪ್ರಾಣ ಹೋಗುವಂಥ ಕೆಲಸ ಮಾಡಬಾರ್ದಾಯಿತು ಅಂತ ನನ್ನ ಭಾವನೆ. ಬಟ್ ಅದೆಲ್ಲ ಯಾರಿಗೆ ಏನು ಅನ್ನೋದು ನಮಗೆ ಗೊತ್ತಾಗಲ್ಲ. ಬಟ್ ನನ್ನ ಅನಿಸಿಕೆ ಏನಂದರೆ, ಒಂದು ತಪ್ಪಾಗಿದೆ ಇನ್ಮೇಲೆ ಈ ಥರ ಮಾಡಬೇಡ, ಹೋಗಪ್ಪ, ಚೆನ್ನಾಗಿ ಬುದ್ಧಿ ಕಲ್ತ್ಕೊಂಡು ಹೋಗು, ಈ ಥರ ತಪ್ಪು ಕೆಲಸ ಎಲ್ಲ ಮಾಡಬೇಡ, ಹೋಗಪ್ಪ ಅಂತ ಒಂದೆರಡು ಅವರೇ ಬುದ್ಧಿವಾದ ಹೇಳಿ ಒಂದೇನೋ ಒಂದು ಬೇಕು ಅಂದರೆ ಒಂದೆರಡು ಏಟು ಹೊಡೆದು ಕಳಿಸ್ಬೋದೇ ಹೊರ್ತಾಯಿತ್ತು, ಪ್ರಾಣ ತೆಗೆಯುವಂಥ ಕೆಲಸ ಮಾಡಬಾರ್ದು ಅಂತ ನಾನು. ಅವ್ರ ಫ್ಯಾನ್ಸಿಗೆಲ್ಲ ನಾವು ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಲ್ಲ. ಫಸ್ಟು ಅಭಿಮಾನ ಇರಲಿ. ಸೊ ಈಗ ರಾಂಗ್ ಮಾಡಿದಾರಲ್ವಾ, ಇದನ್ನು ಒಪ್ಕೊಬೇಕು. ಪ್ರೂಫ್ ಎಲ್ಲೆಲ್ಲಿ ಸಿಕ್ಕಿದೆ, ಆನ್ಲೈನಲ್ಲಿ ಪ್ರೂಫ್ ಸಿಕ್ಕಿದೆ, ವೀಡಿಯೋಗಳು ಸಿಕ್ಕಿದೆ, ಎಲ್ಲ ಸಿಕ್ಕಿದೆ. ಪ್ರೊಟೆಸ್ಟ್ ಬೇಡ. ಈಗ ಯಾರು ಅಭಿಮಾನಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾನಲ್ವಾ, ಅವ್ರ ಮನೇಲಿ ಅವ್ರ ಅಣ್ಣನೋ ತಂಗಿನೋ ಸತ್ತಿ ಅವ್ರದಕ್ಕೆ ಉಳ್ಕೊಂಡ್ರೆ ಬಿಡ್ತಾರ? ಇದು ಪಾಯಿಂಟು. ರೂಲ್ಸ್ ಎಲ್ರಿಗೂ. ದರ್ಶನ್ ದೊಡ್ಡದಾದರೆ ಅದು ನೆಕ್ಸ್ಟ್ ಡೇ. ಇದೇ ಥರ ಪುನೀತ್ ರಾಜ್ಕುಮಾರ್ ಹೋದ್ರು ಅದೆಲ್ಲ ಮುಗೀತು. ಇವರು ತಪ್ಪು ಮಾಡಿದ್ದಾರೆ ಎಲ್ರಿಗೂ ಗೊತ್ತು, ಅದನ್ನು ನಾವೀಗ ಸಪೋರ್ಟ್ ಮಾಡಬಾರ್ದು. ಇವಾಗ ಪ್ರಜ್ವಲ್ ರೇವಣ್ಣ ಇದ್ರಲ್ವಾ, ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ನಾಳೆ ದಿನ ನಮ್ಮ ಅಕ್ಕ ತಂಗಿಗೆ ಅದು ಬರುತ್ತೆ. ಈಗ ಇದು ಆಗುತ್ತೆ, ಸಪೋರ್ಟ್ ಮಾಡಬೇಡಿ ಅಂತ ನಾವು ಹೇಳ್ತೀವಿ ಅಷ್ಟೇ. ಅದು ಮಾಡಿದ್ರೆ ವರ್ಸ್ಟ್ ಕೇಸು ಅವ್ರ ಥರ ಫ್ಯಾನ್ಸು. ಸರ್ ಕೆಲವು ಕಡೆ ಈಗ ಪ್ರೊಟೆಸ್ಟ್ ನಡೀತಿದೆ, ಚಿತ್ರದುರ್ಗ, ಮಂಡ್ಯ ಮತ್ತು ಕೆಲ ಹಳೆ ಮೈಸೂರು ಭಾಗದಲ್ಲಿ ದರ್ಶನ್ ಆಪೋಸಿಟ್ ಪ್ರೊಟೆಸ್ಟ್ ನಡೀತಿದೆ. ಆಪೋಸಿಟ್ ಕರೆಕ್ಟ್, ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಸರ್ ಈಗ ದರ್ಶನ್ ಆಪೋಸಿಟ್ ಮಾಡಲಿ, ಅವ್ನು ಪ್ರೂವ್ ಮಾಡ್ಕೊಂಡು ಬರಲಿ ಬೇಕಾದ್ರೆ. ಈಗ ಫ್ಯಾನ್ಸ್ ವಾರ್ಗಳು ಅಂತ ಇರ್ತಾರೆ, ಕೆಲವು ಫ್ಯಾನ್ಸ್ ಅಂತ ಇರ್ತಾರೆ, ಕೆಲವರಿಗೆ ಅವ್ರವ್ರದ್ದೇ ನಟಿಗೆ ಅವ್ರವ್ರ ಫ್ಯಾನ್ಸ್ ಇರುತ್ತಲ್ಲ, ಆ ನಟರುಗಳು ಅವ್ರದ್ದೇ ನಟರುಗಳದ್ದು ಕೆಲವು ಸ್ಟೈಲ್ ಡೈಲ್ ಆಗಿರ್ಬೋದು, ಹೇರ್ ಸ್ಟೈಲ್ ಆಗಿರ್ಬೋದು, ಅವ್ರು ನಡೆಯೋಂಥ ವೇರ್ ಆಗಿರ್ಬೋದು, ಅದನ್ನೆಲ್ಲ ಫಾಲೋ ಮಾಡ್ತಾರೆ. ಹೌದು, ಅದು ಇದನ್ನು ಕೂಡ ಫಾಲೋ ಮಾಡ್ತಾರೆ. ಮಾಡ್ತಾರೆ. ಸರ್ ಇವಾಗ ನಮ್ಮ ಗುರು ಕರೆಕ್ಟಾಗಿದ್ದರೆ ನಾವು ಕರೆಕ್ಟಾಗಿರ್ತೀವಿ, ಶಿಷ್ಯ ಕರೆಕ್ಟಾಗಿರ್ತಾನೆ. ಅವನು ಅಭಿಮಾನಿ, ಅವ್ನ ಗುರು ಅಂತ ತಿಳ್ಕೊಂಡ್ಮೇಲೆ ಅವ್ನು ನಾಳೆ ದಿನ ಏನಾರು ಮಾಡಲಿ. ಈಗ ಒನ್ ಟೈಮ್ ಇದಾಗಿದ್ರೆ ಓಕೆ, ದರ್ಶನ್ಗೆ ಇದನ್ನು ಮಿಸ್ ಆಯಿತು ಅದೆಲ್ಲ ಓಕೆ. ಬಟ್ ಪದೇ ಜೈಲಿಗೆ ಹೋಗು ತವ್ರ ಮನೆ ಥರ ಫೀಲ್ ಆಗ್ತಾ ಇದ್ದಾರೆ, ಅದು ಸರಿ ಇಲ್ಲ ಸರ್. ಅವನೊಬ್ಬ ನಟ ಬಿಟ್ಟು ಒಬ್ಬ ಸಾಮಾನ್ಯ ಪ್ರಜೆ ಆಗಿದ್ದಿದ್ರೆ ಅವನು ಏನೋ ತಪ್ಪು ಮಾಡಿದ್ದಾನೆ ಓಕೆ, ಇವನು ಒಬ್ಬ ಸಾಮಾನ್ಯ ಪ್ರಜೆ, ಇವನು ತಪ್ಪು ಮಾಡಿದ್ದಾನೆ ಓಕೆ, ಏನು ಮಾಡ್ಬೋದಾಯಿತು ದರ್ಶನ್? ಅವನಿಗೆ ಕರ್ದಿ ಮಾತಾಡ್ಬೋದಿತ್ತು. ಇವಾಗ ಫಸ್ಟ್ ಥಿಂಗ್ಸ್ ಏನಂದರೆ, ಈಗ ಇವ್ರು ದರ್ಶನ್ ದೊಡ್ಡ ವ್ಯಕ್ತಿ ಆದರೂ ಅಷ್ಟೇ, ಅವ್ರು ಚಿಕ್ಕ ವ್ಯಕ್ತಿ ಆದರೂ ಕರೆದು ಮಾತಾಡಬೇಕು. ನಾಳೆ ದಿನ ನನಗಾದ್ರೂ ಕರೆದು ಮಾತಾಡಬೇಕು. ಇವ್ರು 15-16 ಜನ ಹೊಡೆದು ಅದು ನೋಡಿದೆ ನನ್ನ ಬಾಡಿನ, ಅಷ್ಟು ವರ್ಸ್ಟ್ ಕೇಸಲ್ಲಿ ಮಾಡಬಾರ್ದು. ಆ ಥರ ಹೊಡೆಯೋದು ಅಲ್ಲ. ಈಗ ತಂದೆ ತಾಯಿಗೆ ಒಬ್ಬನೇ ಮಗ, ಇವಾಗ ಅವ್ರ ಇವಾಗ ಹೆಂಗೆ ಹೇಳ್ಬೇಕಂದ್ರೆ, ದರ್ಶನ್ ಸತ್ತರೆ ಆಸ್ತಿ ಮಾಡಿಕ್ಕಿದ್ದಾನೆ, ಅವ್ನ ಮಗ ಉಳ್ಕೊಂತಾನೆ. ಆ ವ್ಯಕ್ತಿ ಸತ್ತಿದ್ದಾನಲ್ವ, ಅವ್ರ ಹೆಂಡತಿಗೆ ಯಾರು ನೋಡ್ತಾರೆ? ವಿಚಾರ ಅಲ್ವಾ? ಬಡವರು ಅವರು ನೋಡೋರು ಯಾರು? ದರ್ಶನ್ ಏನು ಹೇಳ್ತಾನೆ, 30 ಲಕ್ಷ ಇಟ್ಕೊಂಡು ಅಮ್ಮ ಏನು ಮಾಡ್ತಾಳೆ? ನಡೆಯಲ್ಲ ಅದೆಲ್ಲ. ಸೊ ತಪ್ಪು ಮಾಡಿದ್ರೆ ಪನಿಷ್ ಆಗಬೇಕಷ್ಟೇ. ಸರ್ ಈ ವಿಚಾರದ ಈಗ ತಕ್ಕಂತೆ ಈ ಮಧ್ಯದಲ್ಲಿ ಏನಂತಾರಲ್ಲ, ಈಗಲೂ ಕೂಡ ನಮ್ಮ ಸ್ಟಾರು ನಮ್ಮ ಅವ್ರಿಗಂತ ಫ್ಯಾನ್ಸ್ ವಾರ್ಗಳಿಗೆ ನೀವೇನು ಹೇಳ್ಬೋದು ಸರ್? ಸರ್ ಫ್ಯಾನ್ಸ್ ವಾರು ಮಾಡಲಿ, ಅದು ಬೇರೆ ವಿಚಾರ. ಬಟ್ ಈ ಕೇಸಲ್ಲಿ ಸಪೋರ್ಟ್ ಮಾಡೋದು ನಮ್ಮ ಫ್ಯಾನು. ನಾನು ಹೇಳೋದಿಷ್ಟೇ, ನಿಮ್ಮ ಫ್ಯಾನ್ ಅಲ್ವಾ, ನಾಳೆ ದಿನ ನಿಮ್ಮನೆ ಕರ್ಕೊಂಡೋಗಿ ನಿಮ್ಮ ಅಕ್ಕ ತಂಗಿಗೆ, ನಿಮ್ಮಣ್ಣ ತಂಗಿರು ಒದೆ ಬಿದ್ದ ಮೇಲೆ ನೀವು ಬಂದು ನಿಂತ್ಕೊಳ್ಳಿ. ಇವಾಗ ನಾನು ಕಮೆಂಟ್ಸಲ್ಲಿ ನೋಡ್ತಾ ಇದ್ದೆ, ಅದ್ರಲ್ಲಿ ಸುಮಾರು ಜನ ಹಾಕಿದ್ದಾರೆ, ನಾನು ಹೋಟ್ಲಲ್ಲಿ ಕೆಲಸ ಮಾಡ್ತಾಯಿದ್ದೆ, ಈ ಥರ ಬೈದಿಯಾನೆ ಈ ಥರ ಅಂತೆಲ್ಲ ಸುಮಾರು ಹಾಕಿದಾರಲ್ವಾ. ಸೊ ಅವೆಲ್ಲ ನೋಡಿದ್ರೆ ದರ್ಶನ್ ಫಾಲ್ಟ್ ಇದೆ. ಅವ್ರು ಹೆಂಗೆ ಇದು ಮಾಡ್ತಾರೆ, ಈ ಫ್ಯಾನ್ಸ್ಗಳು ಏನು ಮಾಡ್ತಾರೆ, ಅವರು ಐಪ್ ಮಾಡಿ ದರ್ಶನ್ ಅರ್ಧ ಹಾಳಾಗಕ್ಕೆ ಫ್ಯಾನ್ಸ್ಗಳು ಕಾರಣ.
ಇದು ನಾನು ಹೇಳ್ತೀನಿ. ಅವ್ರು ಹಂಗೆ ಸಪೋರ್ಟ್ ಮಾಡ್ತಿದ್ರೆ ಅಷ್ಟೇ ಸರ್, ಕೆಲವೊಂದು ಏನಿಲ್ಲ. ಅದೇ ಫಾರ್ ಎಕ್ಸಾಂಪಲ್ ನಾನು ದರ್ಶನ್ ಫ್ಯಾನೇ ಅನ್ಕೊಳ್ಳಿ, ನಮ್ಮ ಮನೇಲಿ ಯಾರನ್ನ ಅಕಸ್ಮಾತ್ ನಮ್ಮ ಅಣ್ಣಂದಿರಿಗೆ ಯಾರನ್ನ ಸಾಯಿಸಾಕಿದ್ರೆ ನಾನು ಹೋಗಿ ದರ್ಶನ್ ಅಂತ ಅನ್ನೋಕ್ಕಾಗುತ್ತಾ? ಹೋರಾಡಬೇಕು. ಅದೇನಿದೆಯೋ ಅದು ಲೀಗ್ ಅಥವಾ ಇದು ನೋಡ್ಕೊತಾರೆ, ಅದೇನಿದೆಯೋ ಕಾನ್ಸ್ಟಿಟ್ಯೂಷನ್ ನೋಡ್ಕೊಳುತ್ತೆ. ಬಟ್ ಮಾಡಿರೋದು ತಪ್ಪು ಸರ್. ಅವ್ನು ಏನು ಮಾಡ್ಬೋದಾಯ್ತು ಸರ್? ದರ್ಶನ್ ಆಗಲಿ ಅವ್ರ ಬೆಂಬಲಿಗರಿಗಾಗಲಿ ಏನು ಮಾಡ್ಬೋದಾಯ್ತು? ಅವರ ಬಿಗ್ ಸ್ಟಾರ್ ಅವ್ರು ಏನು ಕರ್ದಿ ಒಂದು ಮಾತಂದಿದ್ರು ಅವ್ರು ಅಷ್ಟಿಗೆ ಸಾಲ್ವ್ ಆಗೋಗ್ತಿತ್ತು ಸರ್. ಅಲ್ಲ ಎಲ್ಲರೂ ಅಂತಾರೆ ಎರಡು ಪೆಗ್ ಜಾಸ್ತಿ ಹೊಡೆದ್ಬಿಟ್ಟ ಅಂತ. ಇವಾಗ ನಾನು 2 ಪೆಗ್ ಜಾಸ್ತಿ ಹೊಡೆದ್ಬಿಟ್ಟು ಅವ್ರ ಮನೇಲಿ ಅವ್ರನ್ನ ಸಾಯಿಸಿದ್ರೆ ಬಿಡ್ತಾರಾ ಸರ್? ಅದು ಸರ್ ಕಾನೂನು ಅಂದಮೇಲೆ ಎಲ್ಲರಿಗೂ ಒಂದೇ ಸರ್. ಅವ್ನು ನಟ ಆದ್ರೇನು, ಇವ್ರು ನಟ ಆದ್ರೇನು ಸರ್, ಬಲಿಯಾಗಿರೋದು ಅಮಾಯಕ ವ್ಯಕ್ತಿ. ಅವ್ರಿಗೇನಿದೆಯೋ ಬರಲೇಬೇಕು. ನೋಡಿ ಸರ್, ಅವ್ರ ತಾಯಿ ತಂದೆ ಹೆಂಡತಿ ಎಷ್ಟು ಇದು ಮಾಡ್ತಾರೆ. ಅದೇ ಅವ್ರು ಇದ್ದಿದ್ರೆ ಖುಷಿಯಾಗಿರ್ಬೋದಾಗಿತ್ತು. ತಂದೆ ಕೂಡ ಇಬ್ಬರು ಏಜ್ ಪರ್ಸನ್ ಅವ್ರು ಇದ್ದಿದ್ರೆ ಏನೋ ನೋಡ್ಕೊಬೋದಾಗಿತ್ತು. ಇವತ್ತು 30 ಲಕ್ಷ ಬಿಡಿ ಸರ್, ಅಮೌಂಟ್ ಈಸ್ ನಾಟ್ ದ ಮ್ಯಾಟರ್. ದ ಪರ್ಸನ್ ಇದ್ದಿದ್ರೆ ಖುಷಿ ಹಂಗೆ ಇರ್ತಿತ್ತಲ್ಲ ಸರ್. ಸೊ ಮೇನ್ ಅದೇ ಸರ್. ಅದು 30 ಲಕ್ಷ ಕೊಟ್ಟಿರೋದಂತ ಬರ್ತಾ ಇರೋದು ಆ ಫ್ಯಾಮಿಲಿಗಲ್ಲ, ಯಾರು ಕೊಲೆ ಮಾಡಿದ್ದಾರೆ ಇವರಿಗೆ. ಸೊ ಇದೇನು ಕೊಲೆ ಮಾಡೋಕ್ಕೆ ಸುಪಾರಿ ಕೊಟ್ಟಿದ್ದಾರೆ, 100% ಪನಿಷ್ ಆಗಬೇಕಷ್ಟೇ. ಇಲ್ಲ ಪ್ರೂವ್ ಮಾಡಲಿ, ನಾನು ಎಲ್ಲೂ ಇಲ್ಲ, ಅಲ್ಲಿ ಇರಲಿಲ್ಲ, ನಾನು ಹೋಗಿಲ್ಲ, ನನ್ನ ಕಾರ್ ಹೋಗಿಲ್ಲ, ನಾನು ಅಲ್ಲಿರಲೇ, ಪ್ರೂವ್ ಮಾಡಲಿ. ಸೊ ನಾವು ಅದನ್ನು ಅಪ್ರಿಷಿಯೇಟ್ ಮಾಡ್ತೀವಿ. ಪ್ರೂವ್ ಮಾಡ್ದಲೇ ಹಂಗೆ ಇದೆ ಬೇಡಲ್ಲಿ ಓಡಾಡ್ಕೊಂಡಿಲ್ಲ, ಇಲ್ಲ ಪನಿಷ್ ಆಗಬೇಕು, ಪನಿಷ್ ಆಗಬೇಕು ಸರ್. ಈಗ ಏನೋ ಒಂಥರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡೋ ಥರ ಏನಾರು ಆಯ್ತಾ ಇದ್ರು? 100% ಯಾರ ಮೇಲೆ ಯಾರು ಗುಬ್ಬಿ ಇಲ್ಲಿ? ಗುಬ್ಬಿ ಅಂದರೆ ಬಲಿ ಅದನ್ನ ಗುಬ್ಬಿ, ಬಲಿಯಾದನ್ ಗುಬ್ಬಿನೇ. ಅವನಿಗೆ ಇದು ಹೆಂಗಿದೆ ಅಂದರೆ, ಅವ್ನಿಗೆ ಬೇಡದೇ ಇರೋ ವಿಚಾರ, ಇವನ್ ಸಂಸಾರ, ಇವನು ಹೆಂಗಾರು ಸಾಯ್ಲಿ ಅಂತ ಬಿಡ್ಬೋದಾಯ್ತು. ಅವನೇನೋ ಮಾಡ್ದ, ಇವರು ಅದನ್ನು ಟಾರ್ಗೆಟ್ ಮಾಡಬಾರ್ದಿತ್ತು. ಇವನು ಜಸ್ಟ್ ಒಂದು ಮಾತಲ್ಲಿ ಮುಗಿಸಿದ್ರೆ ಅವ್ನ ಅಭಿಮಾನಿ ಅಂತ ಹೇಳ್ತಾ ಇದ್ರು ಅವರು. ಒಂದು ಮಾತು ಹೇಳಿದ್ರೆ ಅವ್ನು ಮಾಡ್ತಿರಲಿಲ್ಲ ಸರ್. ಇದ್ರ ಬಗ್ಗೆ ಸಿನಿಮಾ ಇದುವರೆಗೂ ಚೇತನ್ ಅಹಿಂಸಾ ಅದ್ಬಿಟ್ರೆ ಭಾವನೆ ಬೆಳಗೆರೆ ರಮ್ಯಾ ಒಂದು ಟ್ವೀಟಲ್ಲಿ ರಿಪ್ಲೈ ಮಾಡಿದ್ದಾರೆ. ಅಟ್ಲೀಸ್ಟ್ ಟ್ವೀಟ್ ಮಾಡಿದ್ದಾರೆ, ರಿಪ್ಲೈ ಮಾಡಿದ್ದಾರೆ. ಭಾವನೆ ಬೆಳಗೆರೆ ಅವರೇನೋ ಒಂದು ಇದೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಚೇತನ್ ಅಹಿಂಸಾ ಕೆಲವೊಂದು ನಮ್ಮಲ್ಲೇ ಕೆಲವು ಮಾಧ್ಯಮದವರಿಗೆ ಕೂಡ ಇದ್ರ ಬಗ್ಗೆ ಹೇಳಿದ್ದಾರೆ. ಅದು ಬಿಟ್ಟು ಯಾವುದೇ ರೀತಿ ಗಣ್ಯ ವ್ಯಕ್ತಿ, ದೊಡ್ಡ ದೊಡ್ಡ ಮೇರು ನಟರಾಗಿರ್ಬೋದು, ಹಳೆಯ ನಟರಾಗಿರ್ಬೋದು, ಈಗಿನ ಸಮಕಾಲೀನ ನಟರಾಗಿರ್ಬೋದು, ಇದ್ರ ಬಗ್ಗೆ ಒಂದು ತುಟಿ ಬಿತ್ತಿಲ್ಲ. ಯಾಕಂದರೆ ಪ್ರೇಕ್ಷಕ ಅಂದರೆ ಸಿನಿಮಾ ನೋಡೋಕೆ ಮಾತ್ರ ಅವರು, ಬಟ್ ತೊಂದರೆ ಆದರೆ ಅವ್ರು ಯಾರು ಇಲ್ಲ ಅನ್ನೋ ಥರನ ಸರ್. ಎಲ್ಲ ಅಷ್ಟೇನೆ. ಈಗ ದರ್ಶನ್ ಇವಾಗ ಓಡ್ತಾರೆ ಕುದುರೆ, ಹೆಂಗೆ ಅಂದರೆ ಫ್ಯಾನ್ಸಿಂದ ಓಡ್ತಾರೆ ಕುದುರೆ. ದರ್ಶನ್ ಅಪೋಸ್ ಮಾಡ್ಕೊಂಡ್ರೆ ಫ್ಯಾನ್ಸ್ ಇವಾಗ ಜಗ್ಗೇಶ್ ಸರ್ದಾಯ್ತು. ಅದೇನೋ ಸಣ್ಣ ವಿಚಾರ ಬಂತು, ಇವರು ಮೇಲೆ ಆರಿ ಬಿದ್ದಿದ್ದೆಲ್ಲ ನಡೀತಲ್ವಾ. ಇವಾಗೆಲ್ಲ ಏನು ಮಾಡಿ ನಮ್ಗೆ ಯಾಕಪ್ಪ ಹೆಂಗಾರು ಸಾಯಿ ಅಂತ ಬಿಡ್ತಾ ಇದ್ದಾರೆ ಅಷ್ಟೇ. ಅದೇ ಬೇರೆ ಜಾಗದಲ್ಲಿ ಬೇರೆ ಸಣ್ಣ ವ್ಯಕ್ತಿ ಮಾಡಿದ್ರೆ ಇವರೆಲ್ಲ ನಿಂತಿರೋದು, ಎಲ್ಲ ಆ್ಯಕ್ಟರ್ಸು ನಿಂತಿರೋದು. ಸರ್, ಇದ್ರ ಬಗ್ಗೆ ಚಿತ್ರರಂಗದಲ್ಲಿ ಒಬ್ಬರ ನಟ ಆಗಿರ್ಬೋದು, ನಟಿ ಆಗಿರ್ಬೋದು, ಒಬ್ಬ ಮೇರು ನಟ ಆಗಿರ್ಬೋದು, ಅಳುಬ್ರು ನಟ ಆಗಿರ್ಬೋದು, ಯಾರು ಕೂಡ ಅವರು ಇದ್ರ ಬಗ್ಗೆ ಒಂದು ಧ್ವನಿ ಬಿತ್ತಿಲ್ಲ. ಅವ್ರಿಗೆ ಬೇಡ. ಅವ್ರಿಗೆ ಏನಕ್ಕೆ ಬೇಡ ಅಂತಂದರೆ, ಇವಾಗ ದರ್ಶನ್ ಫ್ಯಾನ್ಸು ಸ್ವಲ್ಪ ಇವಾಗ ದರ್ಶನ್ ಹೆಸರು ಹಾಕೊಂಡು ಬೆಳೆದಿರೋರು ಇದ್ದಾರೆ. ಅವ್ರಿಗೆ ಇವಾಗ ಬೇಡ. ಇದನ್ನು ಹೇಳಿದ್ರೆ ಮತ್ತೆ ಅವ್ನು ಅಪೋಸ್ ಆಗ್ತಾರೆ, ಅವ್ರು ನೆಗೆಟಿವ್ ಆಗ್ತಾರೆ ಅನ್ನೋದು ಅವ್ರಿಗೊಂದು ಭಯ ಇದೆ. ಸೊ ಬಟ್ ಆ್ಯಕ್ಚುಲಿ ಮಾತಾಡಬೇಕು. ಇವಾಗ ಆಲ್ರೆಡಿ ನಮ್ಮ ಕರ್ನಾಟಕದಲ್ಲಿ ಪಾಲಿಟಿಕ್ಸ್ ಹಾಳಾಗೈತೆ. ಈಗ ಇದನ್ನು ಹಾಳಾಗ್ಬಿಟ್ರೆ ಕರ್ನಾಟಕ ಪರ ವಿರೋಧ ಮಾತಾಡಲಿ ಅಂತಲ್ಲ, ಬಟ್ ಏನಾದರೂ ಒಂದು ಮಾಡಬೇಕು. ಅಪೋಸ್ ಮಾಡದೇ ಇದ್ರು ಅಟ್ಲೀಸ್ಟ್ ರಿಕ್ವೆಸ್ಟ್ ಮಾಡಬೇಕು ಅವರಿಗೆ. ಕಾನೂನಾತ್ಮಕವಾಗಿ ಏನಾದ್ರು ಮಾಡಿ ಅಂತ ಅದನ್ನಾರು ಮಾಡಬೇಕು. ಬಟ್ ಏನು ಮಾಡ್ತಾ ಇಲ್ಲ. ವರ್ಸ್ಟ್ ಕೇಸ್ ಆಗ್ತಾ ಇದೆ ಕರ್ನಾಟಕ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.